ಆವಾಗ ಅವ್ರಿಗೂ ಕೂಡ ಎತ್ತಿ ಹಿಡಿದಿದೆ. ಆದರೆ ಇವತ್ತಿನ ದಿನಮಾನಗಳಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿರ್ತಕ್ಕಂಥ ಪಂಚಮಸಾಲಿ ಸಮಾಜ ಇವತ್ತು ಒಬ್ಬರಿಗೆ ಮೀಸಲಾತಿಯಾಗಿ ಇಟ್ಕೊಂಡು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವರು ತೆಗಿತಕ್ಕಂಥದ್ದು, ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರ ಇದೆ, ಹೈಕಮಾಂಡ್ನಲ್ಲಿ ಅಧಿಕಾರ ಇದೆ. ಆದರೆ ಇವತ್ತು ಪಕ್ಷ ಒಂದು ಸರಿ ಅಲ್ಲ, ಎರಡು ಸರಿ ಅಲ್ಲ, 3 ಸರಿ ಇವರು ಬಾಯಿಗೆ ಲಗಾಮ್ ಇರಲಾರದ ಸಲುವಾಗಿ ಎಲ್ಲ ಮುಖಂಡರನ್ನ ಹಿಗ್ಗ ಮುಗ್ಗ ಮಾಯಿಗೆ ಸಿಕ್ಕರೆ ಅವ್ರಿಗೆ ಏನಾಗ್ತದಪ್ಪ ಅಂತಂದ್ರೆ ಒಂದು ಹಂದಿಗಿದು ಸಿಕ್ಕಂಗೆ ಆಗ್ತದೆ. ಮತ್ತೊಬ್ಬರಿಗೆ ಹಂದಿ ಅಂತ ಮಾತಾಡೋದಕ್ಕಿಂತ ಇವರೇನು ಬಾಯಿಗೆ ಲಗಾಮ್ ಇಲ್ಲಾರದೆ ಮಾತನಾಡ್ತಾರೆ. ಇವತ್ತು ಆ ಲಗಾಮದ ಸಲುವಾಗಿ 2 ವರ್ಷಗಳ ಸತತವಾಗಿ ಯತ್ನಾಳ್ ಗೌಡ್ರು ಅನಿಸ್ಕೊಂಡವ್ರು ಸ್ವಲ್ಪ ಬಾಯಿಗೆ ಇತಿಮಿತಿ ಇರಬೇಕಾಗ್ತದೆ. ಆ ಬಾಯಿಗೆ ಇತಿಮಿತಿ ಇರಲಾರ ಬಟ್ಟಿಗೆ ಇವತ್ತು ಈ ಪರಿಸ್ಥಿತಿ ಉದ್ಭವವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರನ್ನ ಉಚ್ಚಾಟನೆ ಮಾಡ್ಯಾರ. ಆದರೆ ಇವತ್ತು ಬಹಳ ನಮಗೊಂದು ಏನು ಕೆಟ್ಟ ಅನ್ನಿಸ್ತದಪ್ಪ ಅಂತಂದ್ರೆ, ಪಕ್ಷ ಉಚ್ಚಾಟನೆ ಮಾಡಿದ ಬಳಿಕ ಆ ಪಕ್ಷದ ಸಲುವಾಗಿ ನಾವೆಲ್ಲ ಇಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪಂಚಮಸಾಲಿಯರು ಅದೇವಿ. ಇಲ್ಲಿ ಇಡೀ ರಾಜ್ಯದಾಗ ಭಾಳ ಜನ ನಮ್ಮ ಪಂಚಮಸಾಲಿಯರು ಅದಾರ. ಇವತ್ತು ಕೂಡಲ ಸಂಗಮ ಶ್ರೀಗಳು ಒಬ್ಬರ ಸಲುವಾಗಿ ಇವತ್ತು ಗಡುವು ಕೊಟ್ಟು ನೀವು ಪಕ್ಷದ ಒಳಗೆ ತಗೋಬೇಕು, ನೀವು ತಗೊಳ್ಳಿಲ್ಲ ಅಂದ್ರೆ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿ ಪಕ್ಷಕ್ಕೆ ಒಂದು ಯಾವ ರೀತಿ ಮುಜುಗರ ತರ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಕೂಡಲ ಸಂಗಮದ ಪರಮ ಪೂಜ್ಯ ಶ್ರೀಗಳು ಇವತ್ತು ಮಾಡ್ಲಿಕ್ಕತ್ತಾರೆ. ಅವರಿಗೆ ನಾವು ಇಷ್ಟೇ ಹೇಳಲಿಕ್ಕೆ ಬಯಸ್ತೀವಿ, ತಪ್ಪು ಸಂದೇಶ ನಮ್ಮ ಸಮಾಜಕ್ಕೆ ಕೊಟ್ಟು ಆ ಸಮಾಜಕ್ಕೆ ತಪ್ಪು ದಾರಿ ಹೇಳ್ತಕ್ಕಂಥ ಏನು ಮಾಡ್ಲಿಕ್ಕತ್ತಾರ ಅದನ್ನು ನೀವು ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮುಖಾಂತರ, ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ.